ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜುಲೈ 7ರಂದು RSS ಹಟಾವ್ ದೇಶ ಬಚಾವ್ ಎಂಬ ಘೋಷಣೆಗಳೊಂದಿಗೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡತ್ವದಲ್ಲಿ ಜುಲೈ 7ರಂದು RSS ಹಟಾವ್ ದೇಶ ಬಚಾವ್ ಎಂಬ ಘೋಷಣೆಗಳೊಂದಿಗೆ ನಗರದ ತಿಮ್ಮಾಪುರ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಅಂದಿನ ಪ್ರತಿಭಟನಾ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಮಾಜದ ಚಿಂತಕರು, ಹಿಂದ್ ಪ್ರಮುಖ ನಾಯಕರುಗಳೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ದೊಡ್ಡ ಪ್ರಮಾಣದಲ್ಲಿ ಏನು ಈ ಸಂಘ ಕೆಲಸ ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟು ಅವ್ಯವಹಾರ ಇಲ್ಲಿ ಆಗಿರ್ಲಿಕ್ಕಿಲ್ಲ. ಅರೆ ಪ್ರಿಯಾಂಕ್ ಖರ್ಗೆ ಅವರು ನಿಮಗೆ ನೋಂದಣಿ ಮಾಡ್ಕೋಬೇಕಾದ್ರೆ ಯಾಕೆ RSSನವರು ಬೆನ್ನು ತಟ್ಕೋ ಕೆಲಸ ಮಾಡ್ಲಕತ್ತಾರೆ? ಕುಂಬಳಕಾಯಿ ಕಳತ್ತಂದ್ರೆ ಯಾರೋ ಬೆನ್ನು ತಟ್ಕೊಂಡಿರತ್ತೆ.
ಹಾಗೆ ಯಾಕೆ ಬೆನ್ನು ತಟ್ಕೋ ಕೆಲಸ ಮಾಡ್ತಾರೆ? ಇವತ್ತು ರಾಜ್ಯದ ಪೇಜಾವರ ಶ್ರೀಗಳು ಕೂಡ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, RSS ಸಂಘ ನೋಂದಣಿ ಮಾಡ್ಕೋಬೇಕು, ಇಲ್ಲ ಅಂದರೆ ಆ ಸಂಘಕ್ಕೆ ಕೆಟ್ಟ ಹೆಸರು ಬರ್ತದೆ, ಒಳ್ಳೆಯದಲ್ಲ ಅಂತ ಅವರೂ ಕೂಡ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಕೂಡ ಇವತ್ತು ಕಲಬುರಗಿಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಮೂಲಕ ವಿವಿಧ ವಿಚಾರವಂತರು, ಪ್ರಗತಿಪರ ಚಿಂತಕರು, ಪ್ರಗತಿಪರ ಮುಖಂಡರುಗಳು ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 7 ಮಂಗಳವಾರ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡತ್ವದಲ್ಲಿ ಇವತ್ತು ಒಂದು RSS ಹಟಾವ್ ದೇಶ್ ಬಚಾವ್ ಸ್ಲೋಘೋಷಣೆಯನ್ನು ಕೂಗುವುದರ ಜೊತೆಗೆ ಇವತ್ತು ಆ ಸಂಘ ನೋಂದಣಿ ಮಾಡ್ಕೋಬೇಕು, ಇಲ್ಲ ಅಂದರೆ ಬ್ಯಾನ್ ಮಾಡಬೇಕು ಅಂಥೇಳಿ ಒತ್ತಾಯಿಸಿ ಇವತ್ತು ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಹೀಗಾಗಿ ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ, ಇಲ್ಲಿ ಎಲ್ಲರೂ ಸೇರಿ ಇವತ್ತು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾಯಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ. ಈ RSS ಸಂಸ್ಥೆ ಏನಿದೆ 100 ವರ್ಷ ಆಗಿದೆ, ಇದು ಸಂಘ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ, ಮಾಡ್ಕೋದೇ ಇರುವ ಈ ಸಂಸ್ಥೆಯನ್ನು ತನಿಖೆ ಮಾಡಿಸಬೇಕು. ಇಲ್ಲಿ ಎಷ್ಟು ಅವ್ಯವಹಾರಗಳಾಗಿ ನಡೀತಾ ಇವೆ, ಇಲ್ಲಿ ಎಷ್ಟು ಹಣ ದುರ್ಬಳಕೆ ಆಗ್ತಾಯಿದೆ, ಇದೊಂದು ತನಿಖೆ ಮಾಡಿಸಬೇಕು. ಇವತ್ತು ಯಾವುದೇ ಒಂದು ಸಣ್ಣ ವ್ಯಾಪಾರಿ ಇರ್ಬೋದು, ಒಬ್ಬ ಸಣ್ಣ ಉದ್ಯಮದಾರ ಇರ್ಬೋದು, ಅವ ಏನಾದರೂ ಲೆಕ್ಕ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಅವನ ಮನೆಗೆ IT ರೇಡ್ ಆಗ್ತದೆ, ED ರೇಡ್ ಆಗ್ತದೆ. ಅವನದೆಲ್ಲ ಜನ್ಮ ಜಾಲಾಡಿ ಸೋಷಿಯಲ್ ಮೀಡಿಯಾ TV ದಾಗ ಎಲ್ಲ ಕಡೆ ಬರ್ತದೆ. ಅಯ್ಯೋ ಇಷ್ಟು ಮಾಡ್ದ ಅಷ್ಟು ಮಾಡಿದವ್ರಿಗೆ ಜಾಲಾಡಬೇಕು, ಅವನಿಗೆ ಮೇಲೆ ಪ್ರಕರಣ ದಾಖಲಾಗಬೇಕು. ಆದರೆ ಇಷ್ಟು ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ ಸಂಘಕ್ಕೆ ಯಾಕೆ IT ಕಣ್ಣು ಬಿದ್ದಿಲ್ಲ, ಯಾಕೆ ED ಕಣ್ಣು ಬಿದ್ದಿಲ್ಲ, ಯಾಕೆ ಮೋದಿಯವರು ನಾ ಖಾವುಂಗ ನಾ ಖಾನೆ ದೂಂಗ ಅನ್ನೋರು ಈ ಒಂದು ವ್ಯವಹಾರದ ಬಗ್ಗೆ ಬಾಯಿ ಮುಚ್ಚಿಕೊಂಡು ಯಾಕೆ ಕೂತಾರೆ? ಇವತ್ತು ರಾಮ ಮಂದಿರದಲ್ಲಿ ಆದಂಥ ಹಗರಣ ಇವತ್ತು CBI ತನಿಖೆಗೆ ಯಾಕೆ ಕೊಟ್ಟಿಲ್ಲ? ಪಾರದರ್ಶಕವಾಗಿ ಮಾತನಾಡುವವರು ಪಾರದರ್ಶಕವಾಗಿ ನಡಿಬೇಕು, ಪಾರದರ್ಶಕತೆ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು. ಅಂದಾಗ ನಾವು ಮಾತಾಡಿದ್ದಕ್ಕೆ ನಡೆದಿದ್ದು ಕರೆಕ್ಟ್ ಆಗ್ತದೆ. ಅದಕ್ಕೆ ಮೋದಿಯವರು ಈ ಒಂದು ಸಂಘದ ನೋಂದಣಿಯಾಗಿಲ್ಲ, ಅದಕ್ಕೆ ಮೋದಿಯವರಿಗೆ ರಾಷ್ಟ್ರಪತಿಗಳಿಂದ ನಿರ್ದೇಶನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಆ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕರ ವಸೂಲಿಗಾರ, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಂದ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು 37 ಜನ ನೌಕರರಿಗೆ ಬಡ್ತಿ ನೀಡಲು ವಿಳಂಬ ಮಾಡುತ್ತಿರುವ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜುಲೈ 2ರಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಜಿಲ್ಲಾ ಘಟಕದ ಅಧ್ಯಕ್ಷ ನಾಗರಾಜ ಬಂಗೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ ವಸೂಲಿಗಾರ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸೇವಾ ಜ್ಯೇಷ್ಠತೆ ಪ್ರಸ್ತುತಪಡಿಸಬೇಕು. ಈಗಾಗಲೇ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ ತಾತ್ಕಾಲಿಕ ಪಟ್ಟಿ ಅಂತಿಮಗೊಳಿಸಿ ಆದೇಶ ನೀಡಬೇಕು. ರಜಾ ದಿನಗಳ ಮೊದಲನೇ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಏಕಕಾಲಕ್ಕೆ ಅನುಮೋದನೆ ನೀಡಬೇಕು. EFMS ಗಿಂತ ಮೊದಲಿನ ಬಾಕಿಗಿಂತ ವೇತನ ಕರ ವಸೂಲಾತಿಯಲ್ಲಿ 40% ಸಿಬ್ಬಂದಿ ವೇತನ ನೀಡಬೇಕು. ನಿವೃತ್ತಿಯಾದ ಸಿಬ್ಬಂದಿಗಳಿಗೆ 20 ತಿಂಗಳ ವೇತನ ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜುಲೈ 2ರಂದು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಅದೇ ರೀತಿಯಾಗಿ ಈ ಒಂದು ತಾತ್ಕಾಲಿಕ ಪಟ್ಟಿ ಏನಪ್ಪ ಅಂದ್ರೆ ನಮ್ಮದು ಬಡ್ತಿ ಹೊಂದೋದು ಸುಮಾರು 3 ವರ್ಷ ಆಯಿತು. ತಾತ್ಕಾಲಿಕ ಪಟ್ಟಿ ಹೆಚ್ಚಿ ಅಂತಿಮ ಆದೇಶ ನೀಡ್ತಾ ಇಲ್ಲ. ಇಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಒಂದು ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು, ಸೇವೆಯ ಜೊತೆ ಒಂದು ಚೆಲ್ಲಾಟ ಆಡ್ತಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಯಾಕೆಂದರೆ ನಾವು ಅವರಿಗೆ ಹಲವಾರು ಬಾರಿ ಮನವರಿಕೆ ಮಾಡಿದ್ರು ಕೂಡ ಮಾಡ್ತಾಯಿಲ್ಲ. ನಮ್ಮ ಹಲವಾರು ಬೇಡಿಕೆಗಳಿದೆ, ಅದರಲ್ಲಿ ಮುಖ್ಯ ಬೇಡಿಕೆ ನಮ್ಮದು ಬಡ್ತಿ ಇದೆ. ಅದೇ ರೀತಿಯಾಗಿ ನಿವೃತ್ತಿ ಉಪದಾನ, ನಮಗೆ ರಿಟೈರ್ಮೆಂಟ್ ಆದಮೇಲೆ ನಿವೃತ್ತಿ ಉಪದಾನ ಕೊಡಬೇಕಂತ ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅದು ಯಾವುದೇ ಪಾಲನೆ ಮಾಡ್ತಾಯಿಲ್ಲ. ಆದೇಶ ರೂಪದಲ್ಲಿದೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮದು EFMS ಪೇಮೆಂಟ್ ಈಗ ಸ್ಟಾರ್ಟ್ ಆಗಿದೆ ಅಲ್ಲಿಗೊಂದು. ಅದಕ್ಕಿಂತ ಮುಂಚೆ ಬಾಕಿ ವೇತನ ಇದೆ. ನಾವು ಹಲವಾರು ಬಾರಿ CO ಸರ್ಗೂ ಮನವಿ ಮಾಡ್ಕೊಂಡಾಗ ಅವರು CO ಸರ್ ಒಂದು ಆದೇಶ ಮಾಡಿದ್ರು. ಬಟ್ ಆದೇಶ ಉಳಿದಿದೆ. ಅದೇ ಯಾವುದೇ ರೀತಿ ಒಂದು ತಾಲೂಕ್ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿರ್ಬೋದು, PDOಗಳಾಗಿರ್ಬೋದು ಅದನ್ನು ಪಾಲಿಸ್ತಾ ಇಲ್ಲ. ಯಾಕೆಂದರೆ ನಮಗೆ ಕರ ವಸೂಲಿ ಒಂದು ಅಭಿಯಾನದ ಮುಖಾಂತರ
ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕಲಬುರಗಿ ಅನ್ನೋದು ಕಳೆದ ವರ್ಷ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕರವಸೂಲಿ ಮಾಡಿದ್ದೆವು. ಮಾಡಿದ್ರೂ ಕೂಡ ಕೆಲವೊಂದು ಪಂಚಾಯತಿಗಳಲ್ಲಿ ನಮ್ಮ ಸಿಬ್ಬಂದಿ ಪೇಮೆಂಟ್ ಮಾಡಿಲ್ಲ. ಅದು ಕೂಡ ನಮಗೆ ಒಂದು ವಿಪರ್ಯಾಸ ಅನ್ಬೋದು. ಅದೇ ರೀತಿಯಾಗಿ ನಮ್ಮದು ಅನುಮೋದನೆ ಇಡೀ ನಮ್ಮ ಸರ್ಕಾರ 2017 ಸುತ್ತೋಲೆ ಹೊರಡಿಸಿದೆ. ಯಾವುದೇ ಜಿಲ್ಲಾ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೇನಪ್ಪ ಅಂದ್ರೆ ಏಕಕಾಲಕ್ಕೆ ಅನುಮೋದನೆ 2017 ಮುಂಚೆ ಯಾರು ನಮ್ಮಲ್ಲಿ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಶಿಕ್ಷಣ ಇಲ್ಲಾಂದ್ರೂ ಕೂಡ ಅವರನ್ನು ಏಕಕಾಲ ಅನುಮೋದನೆ ಮಾಡಬೇಕಂತ ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇನ್ನೂ 200 ಸಿಬ್ಬಂದಿಗಳ ಒಂದು ಅನುಮೋದನೆ ಬಾಕಿ ಇಟ್ಕೊಂಡು ಕುಂತಿದ್ದಾರೆ. ಬರೀ 122 ಜನ ಮಾಡಿದ್ದಾರೆ ಅವಾಗ ಸರ್ಕಾರ ನಿಯಮ ಪ್ರಕಾರ. ಇನ್ನೂ 200 ಜನ ಸಿಬ್ಬಂದಿದ ಅನುಮೋದನೆ ಬಾಕಿ ಇದೆ. ಹೀಗೆ ಹಲವಾರು ಏನದ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಬೇಡಿಕೆಗಳೇನಪ್ಪ ಅಂದ್ರೆ ನೆನಗುದಿ ಬಿದ್ದಿವೆ. 3 ವರ್ಷದಿಂದ ನಮಗೆ ಯಾವುದೇ ಸಿಬ್ಬಂದಿಗಳು ಗ್ರಾಮ ಸಿಬ್ಬಂದಿಗಳಿಗೆ ಒಂದು ಜಿಲ್ಲಾ ಪಂಚಾಯತಿಯಿಂದ ಭದ್ರತೆ ಇಲ್ಲ, ಹಾಗೂ ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಒಂದು ಅವರಿಂದ ಯಾವುದೇ ಒಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡದೆ ನಮ್ಗೆ ಎಲ್ಲ ಒಂದು ಕೀಳುಮಟ್ಟದ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಏನಪ್ಪ ಅಂದ್ರೆ ಸಿಬ್ಬಂದಿಗಳಿಗೆ ಯಾವ ರೀತಿ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅವು ಸಿಗ್ತಾ ಇಲ್ಲ ನಮಗೆ. ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮಲ್ಲಿ ಮಾಡ್ತಾರೆ. ಇದೇ ನಮ್ಮ ಬೇರೆ ಜಿಲ್ಲೆಯಲ್ಲಿ ಬೀದರ್ ತಗೋರಿ, ಯಾದಗಿರಿ ತಗೋರಿ, ಮೈಸೂರು, ಮಂಡ್ಯ, ಹಾಸನ ಪ್ರತಿ ವರ್ಷ ಬಡ್ತಿ ಆಗಿರ್ಬೋದು, ಮತ್ತು ಅನುಮೋದನೆ ಆಗಿರ್ಬೋದು, ಮತ್ತು ನಿವೃತ್ತಿ ಉಪದಾನ ಆಗಿರ್ಬೋದು, ಮತ್ತು ಬಾಕಿ ವೇತನ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಪ್ರತಿ ವರ್ಷ ಜ್ಯೇಷ್ಠತಾ ಪಟ್ಟಿ ಮಾಡ್ತಾರೆ. ನಮ್ಮಲ್ಲಿ ಜ್ಯೇಷ್ಠತಾ ಪಟ್ಟಿ ಕೂಡ ಮಾಡ್ತಾಯಿಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ. ಎಲ್ಲ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಬಟ್ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದ ಒಳಗಡೆ ಇದೋ ಕರ್ನಾಟಕ ಹೊರಗಡೆ ಇದೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತಿ ಅಂತ ಹೇಳ್ಬೋದು ನಾವು ಇದು. ಯಾಕಂದರೆ ಯಾವುದೇ ರೀತಿ ನಮ್ಮ ಲೋಕಲ್ ಸಿಬ್ಬಂದಿಗಳಿಗೆ ಆಗಿರ್ಬೋದು ಯಾರಿಗೆ ಒಂದು ಭದ್ರತೆ ಇಲ್ಲ. ಸೇವೆಗೆ ಅನುಗುಣವಾಗಿ ಸರ್ಕಾರದ ಏನು ಆದೇಶಗಳ ಗಾಳಿಗೆ ತೂರಾಟ ಮಾಡಿ ಸರ್ಕಾರ ಆದೇಶ ಯಾವುದೂ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ. ಹೀಗಾಗಿ ಹಲವಾರು ನಮ್ಮ ಸಮಸ್ಯೆಗಳು ಇದೆ. ಬೇಡಿಕೆಗಳಿಗೆ ನಾವು ಇಟ್ಕೊಂಡು ಹಲವಾರು ಹೋರಾಟ ಮಾಡೀವಿ. ಯಾವುದೇ ರೀತಿ ನಮಗೆ ಇದು ಆಗಿಲ್ಲ. ಅದಕ್ಕೆ ಅದು ಮಾರ್ಚಲ್ಲಿ ಮಾಡಿದಂಥ ಹೋರಾಟ ಅನಿರ್ದಿಷ್ಟ ಧರಣಿಯನ್ನು ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿದ ಕಾರಣ ಅದೇ ಹೋರಾಟವನ್ನು ನಾವು ಮತ್ತೆ ನಾಳೆಯಿಂದ ಇಲ್ಲೇ ಜಿಲ್ಲಾ ಪಂಚಾಯತಿ ಮುಂದುಗಡೆಯನ್ನು ಮುಂದುವರಿಸ್ತಾ ಇದ್ದೀವಿ. ರೋಗಿಗಳು ನಮಗೆ ದೇವರ ರೂಪದಲ್ಲಿ ನೋಡ್ತಾರೆ. ನಾವು ಕೂಡ ರೋಗಿಗೆ ಚಿಕಿತ್ಸೆ ನೀಡುವಾಗ ದೇವರ ರೂಪದಲ್ಲಿ ನೋಡಬೇಕು ಎಂದು ಕಾಮರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರಾದ ಡಾಕ್ಟರ್ SB ಕಾಮರೆಡ್ಡಿ ಹೇಳಿದರು. ಕಲಬುರಗಿ ನಗರದ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ರೋಗಿಗಳ ಸಮ್ಮುಖದಲ್ಲೇ ಕೇಕ್ ಕತ್ತರಿಸಿ ಉದ್ಘಾಟಿಸಿ ಮಾತನಾಡಿದ ಅವರು, ರೋಗಿಗಳೊಂದಿಗೆ ವೈದ್ಯರು ಹೆಚ್ಚು ಹೊತ್ತು ಮಾತನಾಡಿದಷ್ಟು ಆತ್ಮವಿಶ್ವಾಸ ರೋಗಿಗಳಲ್ಲಿ ಬೆಳೆಯುತ್ತದೆ. ಕಾಯಿಲೆಯ ಬಗ್ಗೆ ವೈದ್ಯರಿಗೂ ಸ್ಪಷ್ಟತೆ ಸಿಗುತ್ತದೆ. ಇದರಿಂದಾಗಿ ಅಗತ್ಯ ಚಿಕಿತ್ಸೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನೀಡಲು ಸಹಕಾರಿಯಾಗಲಿದೆ. ಹೀಗಾಗಿ ರೋಗಿಗಳೊಂದಿಗೆ ವೈದ್ಯರು ಸಾಧ್ಯವಾದಷ್ಟು ನಿಖರ ಮುಕ್ತವಾಗಿ ಸಂವಹನ ನಡೆಸಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಮ್ಮ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ದೇಶದ ವಿದೇಶದ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು ವೈದ್ಯ ಲೋಕದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ನಾವು ಎಲ್ಲರೂ ಏನು ವೈದ್ಯರು ದೇವರು ಅಂತ ಏನು ಅನ್ಕೋತಾರೆ. ನಾನು ಹೇಳೋದು, ನಮಗೆ ಪೇಷಂಟ್ಸೇ ದೇವರು, ನಮಗೆ ರೋಗಿಗಳೇ ದೇವರು. ನಾವು ರೋಗಿಗಳಿಗೆ ದೇವರನ್ನಾಗಿ ನೋಡಿ ನಾವು ಆ ಥರ ನಾವು ವಿಚಾರ ಮಾಡಿದಾಗ ನಾವು ಎಲ್ಲ ರೋಗಿಗಳಿಗೆ ಒಂದು ದೇವರ ಸಮಾನ ತಿಳಿದು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಮತ್ತು ನಮ್ಮ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ನಾವು ಎಲ್ಲ ವೈದ್ಯರಾಗಿರ್ಬೋದು, ನಮ್ಮ ಎಲ್ಲ ಸಿಬ್ಬಂದಿ, ಕಾಮರೆಡ್ಡಿ ಈಸ್ ಎ ಟೀಮ್, ಇಟ್ ಈಸ್ ನಾಟ್ ಅಲೋನ್. ನಾವು ಒಬ್ಬರೇ ಅಲ್ಲ, ಕಾಮರೆಡ್ಡಿ ಹಾಸ್ಪಿಟ್ಲಲ್ಲಿ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿ ಇವತ್ತು ನಾವೇನು 15 ವರ್ಷದಿಂದ ಇಲ್ಲಿ ಏನು ಸೇವೆ ಮಾಡ್ತಾ ಇದ್ದೀವಿ. ಈ ಸೇವೆಯನ್ನು ನಾನು ನಮ್ಮ ವೈದ್ಯರಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಹೇಳಲು ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಅನೇಕ ತೊಂದರೆಗಳು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ವೈದ್ಯರ ಮತ್ತು ರೋಗಿಗಳ ಮಧ್ಯೆ ಏನು ಸ್ವಲ್ಪ ಏನೋ ವ್ಯತ್ಯಾಸಗಳು ಮೂಡ್ತಾ ಇದ್ದಾವೆ. ಇದನ್ನು ನಾವು ಸರಿಪಡಿಸ್ಕೊಂಡು ವೈದ್ಯ ಲೋಕದಲ್ಲಿ ಸ್ವಲ್ಪ ಕಮರ್ಷಿಯಲೈಸ್ ಆಗ್ತಾ ಇದೆ. ಅದನ್ನು ನಾವು ಒಂದು ಮನಸ್ಸಲ್ಲಿಟ್ಟುಕೊಂಡು ನಾವು ಎಲ್ಲ ರೋಗಿಗಳಿಗೆ ಒಂದು ದೇವರು ಅಂತೇಳಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೊಮ್ಮೆ ನಾನು ಎಲ್ಲ ವೈದ್ಯರಿಗೆ ಮತ್ತು ರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಇದೇ ವೇಳೆಯಲ್ಲಿ ಕಾಮರೆಡ್ಡಿ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಮಾತನಾಡಿ, ಇಂದು ಸಾರ್ವಜನಿಕರು ಎಲ್ಲ ಬಗೆಯ ಕಾಯಿಲೆ ಹಾಗೂ ವೈದ್ಯ
ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಅರಿತಾದ್ರೆ ಎಲ್ಲವನ್ನು ಪ್ರಶ್ನಿಸುವುದು ಹಾಗೂ ತಿಳಿಯಲು ಬಯಸುತ್ತಾರೆ. ಗ್ರಾಮೀಣ ಪ್ರದೇಶದ ಜನರು ತಾವು ಅನುಭವಿಸುವ ಸಂಕಷ್ಟ ಮಾತ್ರ ತಿಳಿಸಿ ರೋಗ ನಿರ್ಣಯ ಚಿಕಿತ್ಸೆ ಹೇಗೆ ಎಲ್ಲರೂ ವೈದ್ಯರ ಸೂಚನೆಯಂತೆ ಪಾಲಿಸಲು ಮುಂದಾಗುತ್ತಾರೆ. ಅವರಿಗೂ ಸಹಕಾರ ಸಂಪೂರ್ಣ ಮಾಹಿತಿ ನೀಡಿ ಆತ್ಮವಿಶ್ವಾಸ ಮೂಡಿಸಬೇಕು ಹಾಗೂ ಚಿಕಿತ್ಸೆ ಆಯ್ಕೆಗಳನ್ನು ಅವರಿಗೆ ನೀಡಬೇಕು ಎಂದರು. Wish a happy Doctors Day to all the doctor fraternity, and I wish all the very best for their career also. One only message is, all of us are facing few issues with the faith among the patients regarding the patient-doctors relationship. So today on Doctors Day, I urge all the doctors that let us together work hard and be more dedicated and more compassionate to all the patients. And today I pray God that all my patients, whoever come, get treated. They all should be healthy and fine, and we all will work for a better patient-doctor relationship. So once again, happy Doctors Day to one and all the very best. ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್, ಪ್ಲಾಸ್ಟಿಕ್ ಸರ್ಜನ್. ಸೊ ಇವತ್ತು ವರ್ಲ್ಡ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂಗವಾಗಿ ಎಲ್ಲ ಇಂಡಿಯಾದ ಡಾಕ್ಟರ್ಸಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ. ಪೇಷಂಟ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತಂದಿದ್ರೆ, ಡಾಕ್ಟರ್ಸ್ ತುಂಬ ಶ್ರಮ ಪಡ್ತಾರೆ ಒಂದು ಡಾಕ್ಟ್ರಾಗಿ ಪೇಷಂಟಿಗೆ ಕೇರ್ ಮಾಡಬೇಕು ಅಂದಿದ್ರೆ. ಈ ಶ್ರಮಕ್ಕೆ ಪೇಷಂಟ್ ತಕ್ಕವಾಗಿ ಸ್ಪಂದಿಸಬೇಕು ಅಂತಂದಿದ್ರೆ ಪೇಷಂಟ್ನು ಕೋಆಪ್ರೇಷನ್ ಬೇಕು. ಸೊ ಆ ತಕ್ಕಂಗೆ ನಾವು ಪೇಷಂಟ್ನು ನಡೆದಾಡಬೇಕು. ಸೊ ಎಲ್ರಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಡಾಕ್ಟರ್ಸ್ ಬಂಧುಗಳೇ, ಸೃಷ್ಟಿಕರ್ತ ಸೃಷ್ಟಿ ನಿರ್ಮಾಣ ಮಾಡುವ ಕಾಲಕ್ಕೆ ಆ ಸೃಷ್ಟಿ ಪರಿಪಕ್ವ ಮಾಡಲಿಲ್ಲ. ಅಪರಿಪಕ್ವ ಸೃಷ್ಟಿ ಮಾಡಿ ಅದರಲ್ಲಿ ಸಾವಿರಾರು ಕೋಟಿ ಜೀವರಾಶಿಗಳನ್ನು ಹುಟ್ಟಿಸಿದ. ಅದರಲ್ಲಿ ನರಜೀವಿ ಶ್ರೇಷ್ಠವಾದದ್ದು, ಬುದ್ಧಿಜೀವಿ. ಈ ಈಸ್ ದಿ ಈಕ್ವಲ್ ಟು ದಿ ಗಾಡ್. ಫಾರ್ ದಟ್ ಪರ್ಪಸ್ ದೇ ಆರ್ ಎಲ್ಲ ಶಕ್ತಿ ಇದನ್ನು ಪರಿಪಕ್ವ ಮಾಡು ಅಂತ ಹೇಳಿದೆ. ಮಾಡಿ ಇವರಿಗೆ ಸಂಪನ್ಮೂಲಗಳು ಕೊಡ್ತಾನೆ. 5 ಸಂಪನ್ಮೂಲ: ಭೂ ಸಂಪನ್ಮೂಲ, ಜಲ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಅರಣ್ಯಕ ಸಂಪನ್ಮೂಲ ಇತ್ಯಾದಿ ಸಂಪನ್ಮೂಲಗಳನ್ನು ಕೊಟ್ಟು ಈ ನರಜೀವಿಗಳಿಗೆ ಏನು ಹೇಳಿರ್ತಾನೆ, ಇಷ್ಟೆಲ್ಲ ಗೋವುಗಳನ್ನು ಬದುಕಿಸು ಅಂತಂದೇಳಿ. ಅಂದರೆ ನರಜೀವಿ ಶ್ರೇಷ್ಠವಾದದ್ದು. ಈಸ್ ಈಕ್ವಲ್ ಟು ದಿ ಗಾಡ್. ಗಾಡ್ ಎಲ್ಲೇನಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಶರೀರದಲ್ಲಿ ಅಡಕವಾಗಿದ್ದಾನೆ. ಅಂಥ ಇದರಲ್ಲಿ 5 ದೈವ ಗುಣಗಳಲ್ಲಿ ಪ್ರೀತಿ, ತಾಳ್ಮೆ, ಕ್ಷಮತೆ, ಕರ್ತವ್ಯಪರತೆ, ನಿಸ್ವಾರ್ಥ ಸೇವಾ ಮನೋಭಾವ, ಈ 5 ದೈವ ಗುಣಗಳನ್ನು ಇದು ಡಾಕ್ಟರ್ಸ್ ಬಳಿ ಇತ್ತು ಅಂತಂದರೆ ಮದರ್ ಟೆರಿಸಾ ಹೊರಗಿಂತ ಬಂದು ಇಲ್ಲಿ ಒಳ್ಳೆಯ ಒಂದೇನಪ್ಪ ಅಂದರೆ ಭಾರತೀಯ ರತ್ನ ಪ್ರಶಸ್ತಿಯಲ್ಲಿ ಪಡೆದು ಮನಸಾಪೂರ್ವಕವಾಗಿ ಆಕೆ ಸೇವಾ ಮಾಡಿ ರೋಗಿಗಳನ್ನು ಉದ್ದು ಮಾಡಿದರು. ಅದಕ್ಕಾಗಿ ನಾವು ಈಗ ಏನಾಗಿದೆ ಅಂತಂದರೆ, ನಮಗೆಲ್ಲ ನರಜೀವಿಗಳಂದರೆ ದೇವರ ಸಮಾನರು. ಅವರು ಅದೆಲ್ಲ ಸೃಷ್ಟಿಯನ್ನು ಒಳ್ಳೆ ಪರಿಪಕ್ವ ಮಾಡಬೇಕಾಯ್ತು. ಅಪರಿಪಕ್ವ ಇದ್ದೆ ಈಗ ಭಾಳ ಮಾಡಿದ್ದೀವಿ. ಆಕಾಶ ಭೂಮಿ ಒಂದು ಮಾಡಿದ್ದೇವೆ, ಇನ್ನೂ ಬಹಳ ಮಾಡಬೇಕಾಗಿದೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಡಾಕ್ಟರ್ಸ್ ಡೇ ಅಂದರೆ ಡಾಕ್ಟರ್ಸು ದೇವರ ಸಮಾನರಂತಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯುಕ್ತವಾಗ್ತಾಯಿದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಮನಸಾಪೂರ್ವಕವಾಗಿ ದುಡಿದು ನಿರೋಗಿಗಳನ್ನಾಗಿ ಮಾಡಿರೆಂದು ನಾನು ಆಶಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಬಸವರಾಜಪ್ಪ ಕಾಮರೆಡ್ಡಿ, ಡಾಕ್ಟರ್ ಅಮರೇಶ್ ಬಿರಾದರ್, ಡಾಕ್ಟರ್ ನವೀನ್ ಬಿರಾದರ್, ಸತೀಶ್ ಪಾಟೀಲ್, ಡಾಕ್ಟರ್ ಸುನೀಲ್ ಸೇರಿದಂತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ರೇವಣಸಿದ್ದ ಅರಣಕಲ್ ಹೇಳಿದರು. ಕಾಳ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಪ್ರದೇಶ ಕುರುಬಗೊಂಡ ನೌಕರರ ಸಂಘ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಹಾಗೂ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಸಂಯುಕ್ತಾಶ್ರಯದಲ್ಲಿ ಜುಲೈ 12ರಂದು ಪಂಡಿತ್ ರಂಗಮಂದಿರದಲ್ಲಿ ಕುರುಬ ಸಮಾಜದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗುವುದು. ಆದ್ದರಿಂದ ಜುಲೈ 5ರ ಒಳಗಾಗಿ ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕುರುಬಗೊಂಡ ಸರ್ಕಾರಿ ನೌಕರರ ಸಂಘದ ಕಾಳಗಿ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರಿ, ವಿಶ್ವ ಸಾಲಳ್ಳಿ ಅವರಿಗೆ ಸಲ್ಲಿಸಬೇಕು ಎಂದರು. 12/7/2026 ಸಮಯ ಬೆಳಗ್ಗೆ 11 ಗಂಟೆಗೆ ನಮ್ಮ ಕುರುಬ ಸಮಾಜದ
ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ SLCಯಲ್ಲಿ 90% ಅಂಕ ಪಡೆದವರು, PUC ಸೆಕೆಂಡ್ ಇಯರಲ್ಲಿ 90% ಅಂಕ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭದ ನಿಮಿತ್ತವಾಗಿ ಕಾಳಗಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಕುರುಬ ಸಮಾಜದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ನಾವು ಕರೆ ಕೊಡಬೇಕಾಗಿದೆ. ಪತ್ರಿಕಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಕರೆ ಕೊಡುವ ಒಂದು ಪ್ರಯುಕ್ತವಾಗಿ ಇಂದು ನಾವು ಈ ಒಂದು ಪತ್ರಿಕಾಗೋಷ್ಠಿ ಹನುಮಂತ ಬೆಂಕಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕರೆದಿರುತ್ತೇವೆ. ಅದಕ್ಕಾಗಿ ಕಾಳಗಿ ತಾಲೂಕಾ ನೂತನ ತಾಲೂಕಾ ಆಗಿರುವುದರಿಂದ ಚಿತ್ತಾಪುರ ತಾಲೂಕಿನ ಕೆಲವು ಹಳ್ಳಿಗಳು, ಚಿಂಚೋಳಿ ತಾಲೂಕಿನ ಕೆಲವು ಹಳ್ಳಿಗಳು ಸೇರಿ ಒಂದು ಕಾಳಗಿ ತಾಲೂಕು ರಚನೆಯಾಗಿರುತ್ತದೆ. ಈ ಕಾಳಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ನಾವು ಸಂಪರ್ಕ ಮಾಡಿ ನಮ್ಮ ಸಮಾಜದವರೇ ಕುರುಬಗೊಂಡ ಸಮಾಜದ ಅಭ್ಯರ್ಥಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಈ ಒಂದು ಆಯ್ಕೆ ಸಲುವಾಗಿ ನಾವು ಇಂದು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಈ ಒಂದು ಸೇಡಂ ಮತಕ್ಷೇತ್ರದ ಶಾಸಕರು ಮತ್ತು ಈ ರಾಜ್ಯದ ಮೆಡಿಕಲ್ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ. ಅವರೊಂದಿಗೇ ಈ ಜಿಲ್ಲೆಯ ಎಲ್ಲ ಶಾಸಕರು, ವಿವಿಧ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೂ ಕೂಡ ನಾವು ಆ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಿರುತ್ತೇವೆ. ಆ ಒಂದು ಸಮಾರಂಭದಲ್ಲಿ ಎಲ್ಲ ನಮ್ಮ ನಾಯಕರು ಆಗಮಿಸಿ 90% ಅಂಕ ಪಡೆದಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹದಾಯಕವಾಗಿ ಆ ಒಂದು ಸಭೆಯಲ್ಲಿ ಅವರಿಗೆ ಪ್ರೋತ್ಸಾಹಿಸಲಾಗುತ್ತದೆ. ಅದಕ್ಕಾಗಿ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿ ನಾವು ಕರೆದು ತಮ್ಮೆಲ್ಲರಿಗೂ ನಾವು ಕರೆ ಮಾಡಿ ತಮಗೆ ಆಹ್ವಾನ ಮಾಡಿದ್ದಕ್ಕಾಗಿ ತಾವೆಲ್ಲ ಈ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಗೊಂಡ ಕುರುಬ ಸಂಘದ ಅಧ್ಯಕ್ಷ ರೇವಣಸಿದ್ದಪ್ಪ ಅರಣಕಲ್, ಕಾರ್ಯಾಧ್ಯಕ್ಷ ಹನುಮಯ್ಯ ಬೆಂಕಿ, ಕುರುಬ ಸಮಾಜದ ಯುವ ನಾಯಕ ವಿಶ್ವ ಪೂಜಾರಿ, ಚಂದ್ರಶೇಖರ್ ಪಾಟೀಲ್, ಬಸವರಾಜ್ ಪೂಜಾರಿ ಇದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಮೈಸೂರಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಮುಂಬರುವ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಟ್ಟಕ್ಕೆ ಭೇಟಿ ನೀಡಿದ ಡಾಕ್ಟರ್ ಯತೀಂದ್ರ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಭಕ್ತರಿಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸುವ ಕುರಿತು ಚರ್ಚಿಸಿದರು. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹತ್ತಿ ಬರೋರಿಗೆ ಹಾಲು ಬಿಸ್ಕೆಟ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಯತೀಂದ್ರ ಹೇಳಿದರು. ಜುಲೈ 18ರಿಂದ ಆರಂಭವಾಗುವ ಆಷಾಢ ಶುಕ್ರವಾರದ ಆಚರಣೆಗೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ವಿಐಪಿ ದರ್ಶನಕ್ಕೆ ನಿಗದಿತ ಸಮಯ ನಿಗದಿಪಡಿಸಲಾಗಿದ್ದು, ಪ್ರೋಟೋಕಾಲ್ ಇರುವವರಿಗೆ ಮಾತ್ರ ವಾಹನ ಪ್ರವೇಶವಿರುತ್ತದೆ. ಇತರೆ ವಿಐಪಿಗಳು ಕೂಡ ಸಾರ್ವಜನಿಕರ ಬಸ್ಗಳಲ್ಲೇ ತೆರಳಬೇಕು. 2,000 ರೂಪಾಯಿಗಳ ವಿಶೇಷ ಟಿಕೆಟ್ಗಳು ಪಾರ್ಕಿಂಗ್, ಬೆಟ್ಟದ ಮೇಲೆ ಹಾಗೂ ಆನ್ಲೈನ್ ಮೂಲಕ ಖರೀದಿಸಬಹುದು. ಈ ಟಿಕೆಟ್ನೊಂದಿಗೆ ತ್ರಿಚಕ್ರ ಚಿಹ್ನೆಯ ಕಿಟ್, ನೀರಿನ ಬಾಟಲ್, ದೇವಿಯ ಫೋಟೋ ಮತ್ತು ಪ್ರಸಾದ ನೀಡಲಾಗುವುದು. ಭಕ್ತರ ಹಿತದೃಷ್ಟಿಯಿಂದ ಸುಗಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ದರ್ಶನಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯ ನಿಲ್ಲಿಸಬಾರ್ದು ವಿಐಪಿಗಳ ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲಕ್ಕೆ. ಲಲಿತ್ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂಥೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು
ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಮತ್ತು 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರತಿಲಿ ನಿಂತಿರ್ತಾರಲ್ಲ, ಆ ಸರತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ, ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2,000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂಥ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಹಾಂ, ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು VIP ಗಳಿಗೆ ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿಲ್ಲ. ಸೊ ಸಾಯಂಕಾಲ VIP ಗೆ ಅವಕಾಶ ಇಲ್ಲ. ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ VIP ಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 9:00 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು VIP ಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಅವ್ರ ವೆಹಿಕಲ್ ಏನಿದ್ರು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಅಷ್ಟೇ, ಯಾರಿಗೆ ಪ್ರೋಟೋಕಾಲ್ ಇರುತ್ತೆ ಅವ್ರಿಗೆ. ನಂತರ ಅಲ್ಲಿಂದ ಪ್ರಾಧಿಕಾರದಿಂದ ವಾಹನ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಅವ್ರು ಆ ವಾಹನ ಹತ್ಕೊಂಡು ಹೋಗಬೇಕು. ಈಗ VIP ಗಳಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ VIP ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ, ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು VIP ದರ್ಶನದಲ್ಲಿ ಕೊಡೋದಿಲ್ಲ. ಅವರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರತಿಗೆ ಜಾಯ್ನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಪಡ್ತಾರೆ. ಹಾಂ, ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾತ್ರ. ನಾ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ VIP ಗಳಿಗೆ ಅವ್ರು ಇಮಿಡಿಯೇಟ್ ಫ್ಯಾಮಿಲಿಗಳಿಗೆ ಮಾತ್ರ ಬಿಡಬೇಕು, ಅವ್ರಿಗೆ ಮಾತ್ರ ಬಿಡಬೇಕು. ರೆಕಮೆಂಡೇಶನ್ ಲೆಟರ್ ಇರೋರಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಮಹಿಷಾಸುರ ಸ್ಟ್ಯಾಚ್ಯೂ ತಂದು ಬಿಡೋದು ಅಥವಾ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡೋದು ಅಂತ. ಸೊ ಲಾಸ್ಟ್ ಟೈಮ್ ಅಲೋ ಮಾಡಿರಲಿಲ್ಲ, ಈ ಸರಿನೂ ಕೂಡ ನಾವು ಇಲ್ಲ, ಅದು ತೀರ್ಮಾನ ಆಗಿದೆ. ಪ್ರೋಟೋಕಾಲ್ ಇರೋರಿಗೆ ಮಾತ್ರ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಬಿಡ್ತೀವಿ. ಆದರೂ VIP ಗಳ ಬೆಳಗಾವಿ ಭಾಗದ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಈ ವರ್ಷ ಮಳೆ ಕಡಿಮೆ ಆಗುತ್ತಿರುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಇಂದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆಯಾಗುವ ಸಾಧ್ಯತೆ ಹೆಚ್ಚಿದೆ. ಜೂನ್ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆಯಾಗಿಲ್ಲ, ಇದರಿಂದ ಅಂತರ್ಜಲ ಮಟ್ಟ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಮಳೆ ಬಾರದೇ ಇದ್ರೆ ಕಷ್ಟವಾಗಬಹುದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಚರ್ಚಿಸಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂಬಂಧ ಪ್ಲಾನ್ ಆಪ್ ಆಕ್ಷನ್ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳು ಕಾರ್ಯಗತಗೊಳಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮಾಹಿತಿ ನೀಡಿದರು. ಇಡಕಲ್ಲು ಮತ್ತೆ ಮಲಪ್ರಭಾ ಈ ಜಲಾಶಯಗಳಿಗೆ ಜಮೀನು ಕೊಟ್ಟವರು 60 ವರ್ಷಗಳಿಂದಲೂ ಅವರಿಗೆ ಒಂದು ಕಂದಾಯ ಗ್ರಾಮ ಆಗಿಲ್ಲ ಸರ್. ಅನೇಕ ಗ್ರಾಮಗಳು ಈಗ ಅದಕ್ಕೆ ಅಲ್ವಾ ಈಗ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀವಲ್ಲ, ಈಗ ಕಂದಾಯ ಗ್ರಾಮಗಳನ್ನು ಮಾಡೋದು ಅದೆಲ್ಲ ಇವಾಗ ಅದನ್ನೇ ಎಲ್ಲ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷ ಆಗಿಲ್ಲ ಅಂತಾನೆ ಈಗ ಮಾಡೋದು. ಬಸವರಾಜ ಬೊಮ್ಮಾಯಿ ಅವರು 79A ಮತ್ತು B ತೆಗೆದು ಲ್ಯಾಂಡ್ ಸೀಲಿಂಗ್ ಲಿಮಿಟ್ಸ್ ತೆಗೆದು, ನಿಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಸಿದ್ದರಾಮಯ್ಯ ಅವರು CM ಆಗೋಕ್ಕಿಂತ ಮುಂಚೆ ನಾವು ಇದನ್ನು ರಿವರ್ಟ್ ಮಾಡ್ತೇವೆ, ಉಳುವನಿಗೆ ಒಡೆಯ ಭೂಮಿ ಒಡೆಯ ಅಂತ ಇದ್ದಲ್ಲ, ಅದರದ್ದು ಸ್ಪಿರಿಟ್ ಡ್ಯಾಮೇಜ್ ಆಗ್ತಾ ಇದೆ. ಅದರದ್ದು ಆಗಲಿಲ್ಲ ಸರ್ ಲಾಸ್ಟ್ 3 years. ಈಗ ಯಾರು ಎಷ್ಟು ಬೇಕಾದಷ್ಟು ಜಮೀನು ತಗೋಬೋದು ಅಂತ ಆಗ್ಬಿಟ್ಟಿದೆ. ಹೌದು, ಕೇಂದ್ರ ಸರ್ಕಾರದ ಮಾನದಂಡಗಳ ಅನುಗುಣವಾಗಿ ನಾವು ಕೂಡ ಕಾನೂನು ಮಾಡಬೇಕಾಗತ್ತೆ. ನಾವೇ ಬೇರೆ ಮಾಡಿ ಈಗ ಅವರು
ಲ್ಯಾಂಡ್ ಅಕ್ವಿಸಿಷನ್ ಲಾಗಳನ್ನು ಚೇಂಜ್ ಮಾಡಿದ್ರು. ಅದೇ ಪ್ರಕಾರ ಈಗ ನಾವು ಅದಕ್ಕೆ ಸೂಟಬಲ್ ಆಗಿ ನಾವು ಮಾಡ್ಕೋಬೇಕು, ಅದನ್ನು ನೋಡಿ ಮಾಡ್ತೀವಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸ್ಪೆಷಲ್ ಗೊತ್ತು. ಟೆನೆನ್ಸಿ ಆ್ಯಕ್ಟ್. ಈಗ ಅದು ಟೆನೆನ್ಸಿದು ಮೂಲ ಉದ್ದೇಶನೇ ಡಿಫೀಟ್ ಆಗ್ತದೆ ಸರ್. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಹಾಂ, ಥ್ಯಾಂಕ್ ಯು. ಹಾಂ, ಅಲ್ಲ ಉಪಮುಖ್ಯಮಂತ್ರಿಯಾಗೆ ಬಂದಿದ್ದೀನಿ. ಮೊನ್ನೆ ಹೋಮ್ ಮಿನಿಸ್ಟರ್ ಸರ್, ಉಪಮುಖ್ಯಮಂತ್ರಿ ಬಂದಿರಿ, ಮುಂದಿನ ಸರಿ ಬರೋ. ಹಾಂ, ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ, ನನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು 2 ವರ್ಷ ಸರ್ಕಾರವನ್ನು ನಡೆಸ್ತೇವೆ. ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ನಾವು ಜನಕ್ಕೇನು ಮಾತು ಕೊಟ್ಟಿದ್ವಿಲ್ಲ, ನಾವು ಈಗ ಪ್ರಣಾಳಿಕೆ ನೀವು ರೆಫರೆನ್ಸ್ ತೊಗೊಂಡ್ರಿ, ಪ್ರಣಾಳಿಕೆಯಲ್ಲಿ ನಾವು ಇಂಪಾರ್ಟೆಂಟಾಗಿ ನಾವು ಏನೇನು ಹೇಳಿದ್ದೀವಿ ಅದೆಲ್ಲ ಮಾಡಬೇಕಲ್ವಾ. ಈಗ ಹೆಚ್ಚು ಕಡಿಮೆ ಸುಮಾರು ಮಾಡಿದ್ದೀವಿ. 592 ಭರವಸೆಗಳಲ್ಲಿ ಸುಮಾರು ನಾವು ಹೆಚ್ಚು ಕಡಿಮೆ ಹತ್ತತ್ರ ಬಂದಿದ್ದೀವಿ. ನಿನ್ನೆ 2 ವರ್ಷದಲ್ಲಿ ಈಗ ಅಲ್ಲಿ ಹೆಂಗಿದೆ ಅಂದರೆ ಒಂದು ಹೇಳ್ತೀನಿ ಕೇಳಿ. ಪ್ರಣಾಳಿಕೆ ಬರೆದವನು ನಾನೇ ಅಧ್ಯಕ್ಷ ಕಮಿಟಿಗೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ 2 ಕ್ಯಾಟಗರಿ ಮಾಡಿದ್ದೀವಿ. ಆ ಶಾರ್ಟ್ ಟರ್ಮ್ ಎಲ್ಲ ಹೆಚ್ಚು ಕಡಿಮೆ ಮುಗಿಸಿದ್ದೀವಿ ನಾವು. ಲಾಂಗ್ ಟರ್ಮ್ ಇದ್ದಾವಲ್ಲ ಅವುಗಳನ್ನ ನಾವು ಈಗ ಪ್ರಾರಂಭ ಮಾಡಿ, ಕೆಲವು ಪ್ರಾರಂಭ ಆಗಿದ್ದಾವೆ, ಕೆಲವು ಆಗಿಲ್ಲ, ಅವೆಲ್ಲ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಮ್ಯಾನಿಫೆಸ್ಟೋದಲ್ಲಿ ಅತ್ಯಂತ ಸವಾಲು ಅಂತ ಅನ್ಸೋದು ಯಾವುದು ಮಾಡಬಹುದು, ಅದು ಅದ್ರ ಭಾಳ ಡಿಫಿಕಲ್ಟ್? ನಾವು ಬೇಕಾದಷ್ಟಿದೆ. ಈಗ ಇರಿಗೇಷನ್ ಪ್ರಾಜೆಕ್ಟ್ಸ್, ಇಂಡಸ್ಟ್ರೀಸ್, UKP ಅವೆಲ್ಲ ಸುಮಾರು ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆ. ನಮಗೆ ಇರಿಗೇಷನ್ ಆಗಿಬಿಟ್ರೆ ದಿ ಪರ್ಸೆಂಟೇಜ್ ಆಫ್ ಇರಿಗೇಟೆಡ್ ಲ್ಯಾಂಡ್ ಈಸ್ ಇನ್ಕ್ರೀಸ್ಡ್, ಎಕಾನಮಿ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ಅದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಅದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್, ಲೆಟ್ ಮಿ ಅಡ್ಮಿಟ್ ದಟ್. ಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಒಂದು ಸರ್. ಈಗ ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರಿಯಲೈಸೇಷನ್ ಇವತ್ತು ನೋಡ್ರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ತಿರುಪತಿಯಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಆಗ್ತದೆ. ಕಲಬುರಗಿ ನಗರದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಟಾಪ್ 10 ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ. ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇಂದು ರೌಡಿ ಪರೇಡ್ ನಡೆಯಿತು. ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST ಅವರು ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಕಮಿಷನರೇಟ್ ವ್ಯಾಪ್ತಿಯ 10 ಪೊಲೀಸ್ ಠಾಣೆಗಳಿಂದ ಒಟ್ಟು 60 ಜನ ರೂಢಿಗತ ಹಾಗೂ ಆಕ್ಟಿವ್ ರೌಡಿಗಳನ್ನು ಪರೇಡ್ಗೆ ಹಾಜರುಪಡಿಸಲಾಯಿತು. ರೌಡಿಗಳಿಗೆ ಕಾನೂನು ಬಾಹಿರ ಚಟುವಟಿಕೆ ನಡೆಸದಂತೆ ಕಮಿಷನರ್ ಡಾಕ್ಟರ್ ಶರಣಪ್ಪ ST ಸೂಚನೆ ನೀಡಿ ಬಿಸಿ ಮುಟ್ಟಿಸಿದರು. ಈಗೇನು ಮಾಡೋದು? ಈಗೇನು ಮಾಡೋದು? ಯಾವ ಏಜೆನ್ಸಿ ತಗೊಂಡಿದ್ದು? ಏನು ಹೆಸರು? ಸ್ವಿಚ್ ಏಜೆನ್ಸಿ. ಟೋಟಲ್ ನಡೀತಾ ಇದೆ ಕೇಸ್. ಇದೇನು ಅವಾಗ ಸಿಟ್ಕೊಂಡ್ರೆ ಈಗ ಸ್ಟಾರ್ಟ್ ಆಗಿದೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಇಂದಿನ ಸಂದರ್ಭದಲ್ಲಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು, ತತ್ವಬದ್ಧ ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ. ಇದರಿಂದ ಆ ಸವಾಲುಗಳು ಗೆಲ್ಲಬಹುದು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಗಾಂಧಿ ಭವನದಲ್ಲಿ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಕರ್ತರು ವೃತ್ತಿಯ ತತ್ವ, ನೈತಿಕತೆ ಮತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದ್ರೆ ಸಮಾಜಕ್ಕೆ ಒಳಿತಾಗುತ್ತದೆ. ಫೇಕ್ ನ್ಯೂಸ್ನಿಂದ ಪತ್ರಿಕಾ ವೃತ್ತಿ ಹೊರಬರಬೇಕಿದೆ ಎಂದು ಅವರು ಹೇಳಿದರು. ನಾನು ಬೆಳಗ್ಗೆ ಸಾಮಾನ್ಯ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಿದ್ದೆ. ಆದ್ರೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ಕೆಲವು ಟಿವಿ ವಾಹಿನಿಗಳು ಪ್ರಸಾರ ಮಾಡಿದ್ವು. ಇದು ಸಂಪೂರ್ಣ ತಪ್ಪು ಸುದ್ದಿ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನ್ ತಪ್ಪು ಮಾಡ್ಲಿ,
ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡ್ಬೋದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಆಗದಂತ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಬರೆಯೋರು ನೀವೊಬ್ರು, ಬರೀಬೇಕಾದ್ರೆ ಪೆನ್ ನಿಮ್ಮ ಪೆನ್ನು, ಓದೋರು ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನ ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೋದು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವೆಲ್ಲ ಮಾಧ್ಯಮದವರು ಅಂತಂದ್ರೆ ಯಾವಾಗಲೂ ಶಾಶ್ವತವಾದಂತ ವಿರೋಧ ಪಕ್ಷದವರು ಅಂತ ತಿಳ್ಕೊಬಿಡ್ತಾರೆ. ವಿರೋಧ ಪಕ್ಷ ಮಾಡೋ ಕೆಲಸ ಮಾಧ್ಯಮ ಮಾಡ್ತಾರೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನೀವು ಸಮಾಜದ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ತಪ್ಪು ಮಾಡಿದ್ರೆ ನೀವು ಯಾಕೆ ವಿರೋಧ ಪಕ್ಷದವರಾಗ್ತೀರಿ? ನಮ್ಮನ್ನ ತಿದ್ದುವಂತ ಕೆಲಸ ಕೂಡ ನಾವೇನಾದ್ರು ತಪ್ಪು ದಾರಿಗೆ ಹೋದಾಗ ನಮ್ಮನ್ನ ತಿತ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ರಾಜಕಾರಣಿಗಳ ಕೆಲಸ ಮಾಡಿದ್ರೆ, ಬಹುಶಃ ಬ್ರಾಡ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಸೊ ಎಷ್ಟೋ ಜನ ನನ್ನ ವಿರುದ್ಧ ಆಗ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆಗಳು ವಿವಿಧ ರೀತಿಯಲ್ಲಿ ಬರೆದಿದ್ರು ಕೂಡ, ನಾನು ತಪ್ಪುಗಳೇ ಬರೆದಿದ್ದಾರೆ ಬೇಕಾದಷ್ಟು, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ನಾನು ಅವ್ರನ್ನ ಯಾರು ನನ್ನ ವೈರಿಗಳು, ವಿರೋಧ ಪಾರ್ಟಿಯವರು ಅಂತ ನಾನು ಯೋಚನೆ ಮಾಡಕ್ ಹೋಗುದಿಲ್ಲ. ಈಗ ನಾನು ಬೆಳಗ್ಗೆ ರೊಟೀನ್ ಸುಮಾರು 6-7 ತಿಂಗಳಿಂದ ಹಾಸ್ಪಿಟ್ಲ್ಗೆ ಹೋಗಿ ರೊಟೀನ್ ಚೆಕ್ ಮಾಡಿಸಿರ್ಲಿಲ್ಲ. ಸುಮ್ಮನೆ ಒಂದು ರೊಟೀನ್ ಚೆಕ್ ಮಾಡಿಸೋಣ ಅಂತ ಬಾದರ್ದಿಂದ, ಯಾಕೆಂದ್ರೆ ಲೇಟ್ ಮಲಗ್ತಿದ್ದೆ ನಾನು, ಮಾಡಿಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟರಿ OSD ಹೇಳ್ತಾ ಇದ್ರು, ಟಿವಿಲಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ಟು. ಸೊ ಹಿಂಗೆ ನಿಮ್ಗೆ ಬಹಳ ಫೇಕ್ ನ್ಯೂಸ್ ಅಂದ್ರೆ ಬಹಳ ನಶೆ ಬಂದ್ಬಿಟ್ಟಿರ್ತದೆ, ಫೇಕ್ ನಶೆ. ನಿನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದು. ನಿಮ್ಗೆ ಫೇಕ್ ನಶೆ, ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡ್ಬೇಕು. ಸತ್ಯ ನೋಡದೆ ತಾವು ಬರೆದು ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಯಾವನೊಬ್ಬ ರಿಪೋರ್ಟ್ರು. ಅವನು ಇನ್ನು ನೋಡಲ್ಲ, ಏನ್ ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಟಿವಿ ಅವ್ರದ್ದು ನಡೆಸ್ಬೇಕಲ್ಲ ಪಾಪ. 24/7 ವಾಚ್ಗೂ ಈ ಟಿವಿಗೆ 2ಕ್ಕೂ ಸ್ಟಾಪ್ ಇಲ್ಲ. ಎಲ್ಲ ಹಗಲು ರಾತ್ರಿ ಅದು ನಡೀತಾ ಇದೆ. ಇಂಟ್ರೆಸ್ಟ್ಗೂ ಸ್ಟಾಪ್ ಇಲ್ಲ, ಅದು ನಡೀತಾ ಇರ್ತದೆ. ಬಡ್ಡಿ ಹಂಗೆ ಈ ಟಿವಿಗೂ ಕೂಡ ಇಲ್ಲ, ಹಗಲು ರಾತ್ರಿ ಇಲ್ಲ. ಎಲ್ಲ ಪ್ರಪಂಚಕ್ಕೆಲ್ಲ ಹಗಲು ರಾತ್ರಿ ಇದೆ. ಟಿವಿಗೆ, ಬಡ್ಡಿಗೆ, ವಾಚ್ಗೆ 3 ಜನಕ್ಕೂ ಹಗಲು ರಾತ್ರಿ ಇಲ್ಲ. ಹಂಗೆ ನಿಮ್ಗೆ ಫುಡ್ ಬೇಕು ಅಂತೇಳಿ ಫೇಕು ನೋಡಲ್ರಿ, ಸತ್ಯನ ನೋಡಲ್ರಿ, ಸುಳ್ಳು ನೋಡಲ್ರಿ, ಏನೋ ಒಂದು ಕೆಲವರೆಲ್ಲ ಬರೀತಾನೆ ಇರ್ತಾರೆ. ಇದರಿಂದ ಬೇರೆಯವ್ರಿಗೆ, ಅವರ ಡಿಗ್ನಿಟಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವ ನೀಡೋದು, ಇದು ಬಹಳ ಮುಖ್ಯವಾದಂತ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ನಾನು ಮೇಕೆದಾಟು ಪಾದಯಾತ್ರೆ ಮಾಡ್ತಿದ್ದೆ, ತಮಗೆಲ್ಲ ಗೊತ್ತಿರಬೇಕು. ಪ್ರಾರಂಭ ಮಾಡಿದೆ ಕೊರೋನಾ ಸಂದರ್ಭ ಫಸ್ಟ್ ಡೇ. ನಾನು ಬಹಳ ಕಷ್ಟಪಟ್ಟು ಅದನ್ನ ಮೇಕೆದಾಟು ರಾಜ್ಯದ ಹಿತಕ್ಕೆ ನಂದೇ ಆದ ಚಿಂತನೆ. ನನಗೇನು ಅನುಕೂಲ ಇಲ್ಲ ವೈಯಕ್ತಿಕವಾಗಿ, ರಾಜ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಒಂದು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ. ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟು ಆಗ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ, ನಮ್ಮ ಪಾರ್ಟಿರು ಇದು ಟೈಮ್ ಸರಿ ಇಲ್ಲ ಅಂತ. ಬಟ್ ನಾನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು, ಯಾರು ಬರ್ಲಿ ಬರ್ದೇವಲ್ಲಿ ನಾವಿಬ್ಬರಾದ್ರೂ ನಡೀತೀವಿ ಅಂತ. ಅಲ್ಲಿ ನೀವು ನೋಡಿರ್ಬೇಕು, ಸಂಗಮದಿಂದ ಒಂದು ದೊಡ್ಡ ಕರ್ವ್ ಇದೆ, ಒಂದು 7-8 ಕಡೆ ತಿರುಗಬೇಕು. ಎಲ್ಲ 3-4 ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ಒತ್ತಡಕ್ಕೆ ಸ್ವಲ್ಪ ತಳ್ತಾ ಇದ್ರು. ಸ್ವಲ್ಪ 1-2-3 ಕಡೆ 1-2 ಶೇಕ್ ಆಗಿದೆ.
ಟಿವಿ ಯಾರು ಅದನ್ನ ಹಿಡಿದ್ಬಿಟ್ಟು ಏನು ವರ್ಷಗಟ್ಲೆ ಕುಡ್ದವ್ ನಡೀತಾವನೆ ಅಂತ ಅದನ್ನ ಬರ್ದು ಈಗೂ ಅದು. ಇನ್ನು ಕಾರ್ಯಕ್ರಮದಲ್ಲಿ ವಾರ್ತಾಭಾರತಿ ಸಂಪಾದಕ ಅಬ್ಬು ಸಲಾಂ ಪುತ್ತಿಗೆ ಪ್ರಧಾನ ಭಾಷಣ ಮಾಡಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಮೆಲಿ, ಸಚಿವ ದಿನೇಶ್ ಗುಂಡೂರಾವ್, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಪೂರ್ಣಿಮಾ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಆಯುಷ್ ಖಾನುಂ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಅನುಚೇತ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರು ನೀಡುತ್ತಿರುವ ದೇಣಿಗೆ ಮತ್ತು ಕಾಣಿಕೆಗಳ ದುರುಪಯೋಗ ಕುರಿತು ಕೇಳಿಬಂದಿರುವ ಆರೋಪಗಳು ಭಕ್ತರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದೆ. ಪ್ರಕರಣದ ಕುರಿತು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಶ್ ಗುತ್ತೇದಾರ ಆಗ್ರಹಿಸಿದರು. ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಮಾನ ಮನಸ್ಕರ್ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶತಮಾನಗಳ ಹೋರಾಟದ ಬಳಿಕ ನಿರ್ಮಾಣಗೊಂಡ ಶ್ರೀರಾಮ ಮಂದಿರವು ಕೋಟ್ಯಾಂತರ ಭಕ್ತರ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ಇಂತಹ ಪವಿತ್ರ ಸ್ಥಳದಲ್ಲಿ ದೇಣಿಗೆ ಮತ್ತು ಕಾಣಿಕೆಗಳ ಲೆಕ್ಕಪತ್ರದಲ್ಲಿ ಅವ್ಯವಸ್ಥೆ ನಡೆದಿದೆ ಎಂಬ ಆರೋಪಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ ಎಂದು ಹೇಳಿದರು. ನೀವು ಕೊಡ್ತಾ ಇದ್ದೀವಿ. ಈ ರಾಮ ಮಂದಿರದಲ್ಲಿ ಏನು ಕಳತನ ಆಗಿದೆ, ಏನಿದು ನಂಬಿಕೆಗೆ ಏನು ಪೆಟ್ಟು ಬಿದ್ದದಲ್ಲ, ಅವರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು. ನನಗೆ ಕೇಳಿದ್ರೆ ಅವ್ರಿಗೆ ಎನ್ಕೌಂಟರ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅಂಥದೇ ಕೃತ್ಯ ಇರಲಿ, ಯಾವುದೇ ಕೃತ್ಯ ಇಲ್ಲಿ ತನಕ ನಡೆದದ, ಅದು ಎಲ್ಲಕ್ಕಿಂತ ದೊಡ್ಡ ಕೃತ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತ ದೊಡ್ಡ ಕೃತ್ಯ ಏನಪ್ಪಾ ಅಂತ, ಯಾಕಪ್ಪ ಅಂತಂದ್ರೆ ಇದು ಬರೀ ಕಳತನದ ವಿಷಯ ಅಲ್ಲ, ಇದು ನಂಬಿಕೆ ಪಟ್ಟು ಬಿದ್ದಿದೆ ಇವತ್ತು. ಯಾಕಪ್ಪ ಅಂದ್ರೆ 500 ವರ್ಷದಿಂದ ಇವತ್ತು ಲಕ್ಷಾಂತರ ಜನರು, ಸಾವಿರಾರು ಜನರು ಇದಕ್ಕೆ ತ್ಯಾಗ ಮಾಡಿದ್ದಾರೆ ಜೀವ. ಇದು ಅಷ್ಟು ಜನರು ತ್ಯಾಗ ಮಾಡಿದ್ದಾರೆ, ಇವತ್ತು ಬಲಿದಾನ, ಎಷ್ಟೋ ಜನ ಜೀವ ಕೊಟ್ಟಿದ್ದಾರೆ. ಇದು ಅದಕ್ಕೆ ಮತ್ತೆ ಪೆಟ್ಟು ಬಿದ್ದಿದೆ ಇವತ್ತು. ಅದಕ್ಕೆ ಮುಂದೆ ಎಂದೂ ಕೂಡ ಪೆಟ್ಟು ಬೀಳಾರ್ದಂಗ ಅವ್ರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಅದಕ್ಕೆ ಇವತ್ತು ಕಾಳಗಿ ಗ್ರಾಮದ ಎಲ್ಲ ಸಮಾನ ಮನಸ್ಕರ ಮತ್ತು ಕಾಳಗಿ ಗೆಳೆಯರ ಬಳಗದ ವತಿಯಿಂದ ನಾನು ಇವತ್ತು ನಮ್ಮ ರಾಷ್ಟ್ರ ಸರ್ಕಾರ ಆಗಿರ್ಬೋದು, ಇವತ್ತು ಪ್ರಧಾನಮಂತ್ರಿಯವರಿಗೆ ಆಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ರಾಜ್ಯಪಾಲರಿಗಾಗಿರ್ಬೋದು, ನಾನು ನಮ್ಮ ಕಾಳಗಿ ಗ್ರಾಮದ ಏನು ನಾವು ಈ ಪತ್ರಿಕೆ ಗೋಷ್ಠಿಯ ಮೂಲಕ ನಾನು ಏನು ಮನವಿ ಮಾಡಬೇಕಲ್ಲ ತಿನ್ನೀಗ ಅತ್ಯಂತ ಯಾಕೆ ನಾನು ಒತ್ತಿ ಹೇಳ್ತೀನಿ, ಕಠಿಣವಾದ ಕ್ರಮ ಇಲ್ಲಪ್ಪ ಅಂತಂದ್ರೆ ಎಲ್ಲಿ ಸಿಗ್ತಾರೋ ಅವ್ರಿಗೆ ಎನ್ಕೌಂಟರ್ ಮಾಡಬೇಕಪ್ಪ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಪತ್ರಿಕಾಗೋಷ್ಠಿಗೆ. ಈ ಸುದ್ದಿಗೋಷ್ಠಿಯಲ್ಲಿ ಭರತ್ನೂರಿನ ಪೂಜ್ಯ ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರೋ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್
9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.